ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮಚನದ ಹೂವು. ಇವತ್ತು ವಿಚಾರ ಏನಂತ ಹೇಳಿದ್ರೆ, ಐ ಜಸ್ಟ್ ವೆಂಟ್ ಫಾರ್ ದ ವಿಂಡೋ ಶಾಪಿಂಗ್. ಮೈಸೂರು ರೋಡಲ್ಲಿರೋ ಗೋಪಾಲನ್ ಮಾಲಲ್ಲಿ ಡಿಮಾರ್ಟ್ ಆ್ಯಂಡ್ ಟೆಕ್ಸ್ಟ್ ಮಾರ್ಟ್ ಎರಡಿದೆ. ಸೊ ಗರ್ಲ್ಸ್, ಗೋ ಎಲ್ಲಿಗೆ? ಟೆಕ್ಸ್ಟ್ ಮಾರ್ಟ್ಗೆ. ಏನಕ್ಕೆ ಅಂತ ಅಂದರೆ ಅಲ್ಲಿ ನನಗೆ ಏನೇನು ಇವತ್ತು ಥಿಂಗ್ಸ್ ಸಿಕ್ತು ಅಂತ ಅಂದರೆ ನಾನು ತೋರಿಸ್ತೀನಿ. ಆ್ಯಕ್ಚುಲಾಗಿ ನಾನು ಬೇಜಾರಲ್ಲಿ ಮಾತಾಡಬೇಕು, ಯಾಕಂತ ಅಂದರೆ ವಿಂಡೋ ಶಾಪಿಂಗ್ ಹೋಗ್ಬಿಟ್ಟು ಚೆನ್ನಾಗಿ ಹೋಗಿದೆ ದುಡ್ಡು. ಬಟ್ ಸ್ಟಿಲ್ ನಾನು ಇವತ್ತು ಏನೇನು ತೊಗೊಂಡೆ ಅನ್ನೋದನ್ನ ಮಾತ್ರ ನಾನು ತೋರಿಸ್ತೀನಿ. ಸೊ ಮತ್ತೆ ಯಾಕೆ ತಡ ಮಾಡ್ತಾ ಇದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾನು ಏನೇನು ತಗೊಂಡೆ ಅನ್ನೋದನ್ನ ತೋರಿಸ್ತೀನಿ. ಫುಲ್ ತಲೆ ಅಷ್ಟು ಐಟಮ್ಸು ತೊಗೊಂಡು ಬರೋ ಅಷ್ಟರಲ್ಲಿ, ಬಟ್ ಎಲ್ಲ ಯೂಸ್ ಆಗೋವಂಥ ಐಟಮೇ. ನನ್ನ ಕಣ್ಣು ನೋಡಿ, ಮಧ್ಯಾಹ್ನ ಹೋಗಿದ್ದು ನಾನು. ಐ ವೆಂಟ್ ಅರೌಂಡ್ 2 o'clock ಅನಿಸುತ್ತೆ. ಐ ಜಸ್ಟ್ ಕೇಮ್ ಲೈಕ್ 9 o'clock, 9:30 ಆಗಿತ್ತು ನಾನು ಬಂದಾಗ. ಸೊ ಇಷ್ಟೆಲ್ಲ ಐಟಮ್ ತೊಗೊಂಡಿದ್ದೀನಿ. ಒಂದು ವಿಡಿಯೋ ಮಾಡಿದರೆ ನಿಮಗೂ ಅಟ್ಲೀಸ್ಟ್ ಯೂಸ್ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಸೊ ನಾನು ಫಸ್ಟ್ ತೊಗೊಂಡಿದ್ದು ದಿಸ್ ಚೇರ್. ಇದು ವುಡನ್ ಥರ ಇದೆ. ಇಟ್ಸ್ ನಾಟ್ ವುಡನ್, ಇಟ್ಸ್ ಲೈಕ್ ಪ್ಲಾಸ್ಟಿಕ್ ಫೈಬರ್ ಥರ ಇದೆ. ಎಷ್ಟಿದು? 400 ಚೇಂಜ್. ವಿತಿನ್ 500 ಅಂದರೆ 500 ಒಳಗಡೆ 400 ಚೇಂಜ್ ಅನಿಸುತ್ತೆ. ಸೊ ಇದು ನನಗೆ ಬೇಕಿತ್ತು ಮನೆಗೆ. ಸೊ ನೋಡಿ, ಮತ್ತು ಏನೇನು ಕ್ಯೂಟಾಗಿರೋದು ತೊಗೊಂಡೆ ಅಂತ ಮಾತ್ರ ತೋರಿಸ್ತೀನಿ. ನಾನು ಜಾಸ್ತಿ ಏನು ತೋರಿಸಲ್ಲ. ಆ್ಯಕ್ಚುಲಾಗಿ ಟೆಕ್ಸ್ಟ್ ಮಾರ್ಟ್ ಇದೆ ಅಲ್ವಾ, ಟೆಕ್ಸ್ಟ್ ಮಾರ್ಟ್ ಹತ್ರ ಒಂದು ಹ್ಯಾಲೋವಿನ್ದು ಟೆಕ್ಸ್ಟ್ ಮಾರ್ಟ್ ಒಳಗಡೆ ಏನು ಸೇಲ್ ಹಾಕಿದ್ದಾರೆ. ಏನು ಸೇಲ್ ಅಂತ ಅಂದರೆ ಕ್ಲಿಯರೆನ್ಸ್ ಸೇಲ್ ಅಂತ ಹಾಕಿದ್ದಾರೆ. ಸೊ ಅದು ಹೆಂಗಿದೆ ಅಂದರೆ ಹ್ಯಾಲೋವಿನ್ ಪಾರ್ಟಿ ಥರ ಇದೆ, ಹ್ಯಾಲೋವಿನ್ ಪಾರ್ಟಿದು. ಸೊ ಐ ಟುಕ್ ದಿಸ್ ಟ್ರೇ. ಕ್ಯೂಟಾಗಿದೆ ಅಲ್ಲ? ಇಟ್ಸ್ ಜಸ್ಟ್ ಅರೌಂಡ್ 149 rupees ಅಷ್ಟೇ. 149ಗೆ ಈ ಕ್ಯೂಟ್ ಟ್ರೇ ಸಿಕ್ತು ನನಗೆ. ಅದ್ರ ಜೊತೆಗೆ ಇನ್ನೊಂದು ಅದೇ ಥರ ಸಿಕ್ಕಿದೆ. ಇದು ಜಸ್ಟ್ 129 ಅಷ್ಟೇ. ಇದು 149, ದಿಸ್ ಇಸ್ 129. ಎಲ್ಲಿ? ಮೈಸೂರು ರೋಡಲ್ಲಿರೋ ಗೋಪಾಲನ್ ಮಾಲ್ ಒಳಗಡೆ ಟೆಕ್ಸ್ಟ್ ಮಾರ್ಟ್ ಇದು. ಆ್ಯಂಡ್ ನಾನು ಇನ್ನೊಂದು ಏನು ತೊಗೊಂಡೆ ಅಂದರೆ ದಿಸ್ ಒನ್, ಟ್ರಿಕ್ ಆರ್ ಟ್ರೀಟ್. ಈ ಬೇರೆ ದೇಶದಲ್ಲೆಲ್ಲ ಹ್ಯಾಲೋವಿನ್ ಪಾರ್ಟಿ ಗೇಮ್ ಮಾಡ್ತಾರಲ್ವಾ, ಸೊ ಇದನ್ನು ಯೂಸ್ ಮಾಡ್ತಾರೆ. ನಾನು ಮನೆಗೆ ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ನನಗೆ ತುಂಬ ಇಷ್ಟ ಆಯಿತು ಅಂತ ತೊಗೊಂಡೆ. ಇದು ಬಂದು 250. ಇದು ದಿಸ್ 250. ಇದೇ ಥರ ಬೌಲು ಇನ್ನೂ ಬೇರೆ ಬೇರೆ ಥರ ಇದೆ, ಬಟ್ ನನಗೆ ಇದು ಇಷ್ಟ ಆಯಿತು. ಬಿಕಾಸ್ ಕ್ಯಾಟ್ ಇದೆ, ಗೂಬೆ ಇದೆ, ಅದಕ್ಕೆ ಇಷ್ಟ ಆಯಿತು. ಈ ಪ್ಲೇಟ್ಸ್ ತೊಗೊಂಡೆ. ದಿಸ್ ಪ್ಲೇಟ್ಸ್. ಇದು ಬಂದು 1 plate 120 rupees. ನಾನು 2 plates ತೊಗೊಂಡೆ. ವರ್ತ್ ಇಟ್. ಇದು ಎರಡಿದೆ, ಎರಡಕ್ಕೆ 199. ಸೊ 200 rupees. ಇವಾಗ ಅಕಸ್ಮಾತ್ ಏನಾದರೂ ಫ್ರೆಂಚ್ ಫ್ರೈಸ್ ಏನಾದರೂ ಮಾಡಿದ್ರೆ ಫ್ರೆಂಚ್ ಫ್ರೈಸ್ ಸಾಸ್ ಹಾಕಿ ಮನೆಯಲ್ಲಿ ನೀಟಾಗಿ ತಿನ್ನೋಕ್ಕೆ ಚೆನ್ನಾಗಿದೆ. ನಾನು 2 ತೊಗೊಂಡೆ. ದಿಸ್ ಇಸ್ ರಾಮೆನ್ ಬೋಲ್. ಎಲ್ಲ ಮೇ ಬಿ ಎಕ್ಸ್ಪೋರ್ಟ್ ಆಗಿರೋ ಐಟಮ್ಸ್ ಅನಿಸುತ್ತೆ. ಒನ್ ಬೌಲ್ ಇದು ಬಂದುಬಿಟ್ಟು 119 rupees. ಸೊ 120 rupees one bowl 120 rupees. ಐ ಗಾಟ್ ದಿಸ್ 2. ಇನ್ನೂ ಇದೆ. ಸೊ ನಾನು ಏನಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಹರಿಯಪ್ ಹೋಗಿ ತೊಗೊಳ್ಳಿ. ಮತ್ತು ಈ ಕ್ಯೂಟ್ ಬೌಲ್ಸ್ ತೊಗೊಂಡೆ. ದಿಸ್ ಕಾಸ್ಟ್ ಅರೌಂಡ್ 129. ಎರಡಕ್ಕೆ 129 rupees. ಎರಡಿದೆ. ಏನಾದರೂ ಪಲ್ಯ, ಇದು ನನ್ನ ಫೇವ್ರೆಟ್. ನಾನು ಇದು ತೋರಿಸ್ಲೇಬೇಕು. ಬೌಲ್ ತಡಾ, ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಇದು ಬಂದು ಮೇ ಬಿ ಜಪಾನ್, ಚೀನಾ, ಗೊತ್ತಿಲ್ಲ. ಮ್ಯಾಗಿ ತಿನ್ನೋಕ್ಕೆ, ಸ್ಪೆಗಟಿ ತಿನ್ನೋಕ್ಕೆ, ನೂಡಲ್ಸ್ ತಿನ್ನೋಕ್ಕೆ ನೋಡಿ, ಯುನೀಕಾಗಿದೆ. ಇದನ್ನು ನಾವು ಬೇರೆ ದೇಶದಿಂದ ತೊಗೊಂಬಂದಿದ್ದೀವಿ ಅಂತ ಹೇಳಿದ್ರು ನಂಬ್ತಾರೆ ಜನ. ಆಮೇಲೆ ಇದು ಹುಡ್ಕಕ್ಕೆ ಹೋಗ್ಬೇಡಿ, ಇದು ಖಾಲಿ ಮಾಡಿಬಿಟ್ಟೆ ನಾನೇ 3 ತೊಗೊಂಡ್ಬಿಟ್ಟೆ. ಖಾಲಿ ಇಲ್ಲ. ಎಡಾ, ಇದು ಆದರೆ 1 ಬೌಲ್ ಬಂದು 150 rupees. ಒಂದು ಬಂದು 150. 3 ತೊಗೊಂಡೆ ಖಾಲಿ.
ಇದು ಪ್ಲೇಟ್ಸ್. ತದಾ, ಈ ಪ್ಲೇಟ್ಸ್ ಬಂದು ಒಂದು 129 ರೂಪೀಸ್ ಈ ಪ್ಲೇಟ್ಸ್. ವಾವ್, ದಿಸ್ ಇಸ್ ಸೋ ಕ್ಯೂಟ್. ನೋಡಿ, ಏನಾದರೂ ಇಟ್ಕೊಂಡು ಇಲ್ಲಿ ಹಾಕ್ಕೊಂಡು ತಿನ್ನೋಕ್ಕೆ. ದೋಸೆನೂ ತಿನ್ಬೋದು. ನಮ್ಮ ಇಂಡಿಯನ್ಸ್ ಲೈಕ್ ಸೌತ್ ಇಂಡಿಯನ್ಸ್ ಆದರೆ ನಾವು ದೋಸೆ ಹಾಕ್ಕೊಂಡು ಇಲ್ಲಿ ಚಟ್ನಿ ಹಾಕ್ಕೊಂಡು ತಿಂತೀವಿ. ಮತ್ತು ಇಡ್ಲಿ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ತಿಂತೀವಿ. ಅದೇ ಬೇರೆ ದೇಶದವರಾದರೆ ಏನಾದರೂ ರೋಲ್ಸು, ಫ್ರೆಂಚ್ ಫ್ರೈಸು, ಸಮೋಸನೋ ತಿಂತಾರೆ ಅಷ್ಟೇ. ನಮ್ಮ ಸೌತ್ ಇಂಡಿಯನ್ಸ್ ನಾವು ಇಡ್ಲಿ ದೋಸೆ ತಿಂತೀವಿ ಇದರಲ್ಲಿ. ಇಲ್ಲಾಂದರೆ ರೈಸ್ ಹಾಕಿ ಇಲ್ಲಿ ಚಟ್ನಿ ಹಾಕ್ತೀವಿ, ಪಲಾವಲ್ಲಿ ಹಿಂಗೆ ತಿಂತೀವಿ. ಆದರೆ ನಂಗೆ ಬೇಕಿತ್ತು. ಥರ 2 ತೊಗೊಂಡೆ ನಾನು ಅದನ್ನು. ಇಷ್ಟು ಕ್ಯೂಟ್ ಥಿಂಗ್ಸ್ ಎಲ್ಲ ನಾನು ತೊಗೊಂಡಿದ್ದು ಬಂದು ಗೋಪಾಲನ್ ಮಾಲಲ್ಲಿರೋ ಟೆಕ್ಸ್ಟ್ ಮಾರ್ಟಲ್ಲಿ. ಸೊ ಇದೆಲ್ಲ ಯೂಸ್ ಆಗುತ್ತೆ. ಮತ್ತು ಇನ್ನೂ ಎಷ್ಟೊಂದಿದೆ, ಕಣ್ಣಿಗೆ ಎಷ್ಟೊಂದಿದೆ. ಅಷ್ಟು ತೊಗೊಳ್ಳೋಷ್ಟು ಮನೆಯಲ್ಲಿ ಜಾಗನೂ ಇಲ್ಲ, ನಾವು ಅಷ್ಟು ಯೂಸು ಮಾಡೋಲ್ಲ. ಬಟ್ ನನಗೆ ತುಂಬ ಫೇವ್ರೆಟ್ ಇದೆಲ್ಲ ತೊಗೊಂಡಿದ್ದೀನಿ. ಬಟ್ ದ ಗೋಸ್ಟ್ ವಾಸ್ ಮೈ ಫೇವ್ರೆಟ್. ನೆಕ್ಸ್ಟ್ ನಾನು ಹೋಗಿದ್ದಿದ್ದು ಡಿ ಮಾರ್ಟ್ಗೆ ಏನಕ್ಕೆ ಹೋದೆ ಅಂದರೆ ಸ್ವಲ್ಪ ಐಟಮ್ಸ್ ತೊಗೊಳ್ಬೇಕಿತ್ತು, ಅದಕ್ಕೋಸ್ಕರ ಹೋದೆ. ಸೊ ನಾನಿದು ಬಂದುಬಿಟ್ಟು ಪಡ್ಡು ಮಾಡ್ತಾರಲ್ವ, ಪಡ್ಡು ಮಾಡೋದಿದು. ಇದು ಬಂದು 329 ರೂಪೀಸು. ಇಟ್ಸ್ ಇನ್ ಪರ್ಪಲ್ ಕಲರ್. ನನಗೆ ಪಡ್ಡು ಇರಲಿಲ್ಲ ಮನೇಲಿ, ನಾಳೆಯಿಂದ ಪಡ್ಡು ಮಾಡ್ತೀನಿ. ನಾವು ಪಡ್ಡು ಅಲ್ಲಿ ತಿಂತೀವಿ, ಪಡ್ಡು ಚಟ್ನಿ ಹಾಕ್ಕೊಂಡು ತಿಂತೀವಿ. ಅದರಲ್ಲಿ ಪಡ್ಡು ತೊಗೊಂಡ್ಬಂದೆ. ಮತ್ತು ಏನು ತೊಗೊಂಡು ಬಂದೆ ಅಂದರೆ ಇಡ್ಲಿ ಮಾಡೋಕ್ಕೆ ತೊಗೊಂಡ್ಬಂದೆ. ಇಟ್ಸ್ 369 ರೂಪೀಸ್ ಇಡ್ಲಿ ಬೌಲ್. 369 ರೂಪೀಸು. ಯಾರಾದರೂ ಒಬ್ಬರು ಇಬ್ಬರು ಇರ್ತಾರೆ ಅಂದರೆ ಸಾಕು. ಮನೆಯಲ್ಲಿ ತುಂಬ ಜನ ಇರ್ತಾರೆ ಅಂದರೆ ಆಗಲ್ಲ. ನೋಡಿ, ಹಿಂಗೆ ಬನ್ನಿ, ಇಡ್ಲಿ ಬೌಲ್ ಹಿಂಗಿದೆ. ಇದರಲ್ಲಿ 3 ಲೇಯರ್ಸ್ ಇದೆ. ಇದನ್ನು ನಾನು ತೊಗೊಂಡು ಡಿ ಮಾರ್ಟಲ್ಲಿ. ಎಷ್ಟಿದು? ಅದೇ ಸ್ಟೇನ್ಲೆಸ್ ಸ್ಟೀಲ್ ಕಿಚನ್ ಎಸೆನ್ಷಿಯಲ್ಸ್ ಕಂಪ್ನಿದು, ಕಿಚನ್ ಎಸೆನ್ಷಿಯಲ್ಸ್. ಇದನ್ನು ನಾನು ತೊಗೊಂಡೆ. ಮತ್ತು ದ ಬೆಸ್ಟ್ ಥಿಂಗ್ ನಾನು ತೊಗೊಂಡಿದ್ದು ಅಂದರೆ ಆಯಿಲ್ಲು. ಡಿ ಮಾರ್ಟಲ್ಲಿ ಆಲಿವ್ ಆಯಿಲ್ ಬಂದು 4,999 ಅನಿಸುತ್ತೆ. ಬಟ್ ಐ ಹ್ಯಾವ್ ಗಾಟ್ ಫಾರ್ 1,800 ಚೇಂಜ್. ಸೊ 1,800 ಚೇಂಜಿಗೆ ಸಿಕ್ತು. 5,000 ಇರೋ ಪ್ರಾಡಕ್ಟು. ಆ್ಯಂಡ್ ದಿಸ್ ಈಸ್ ಸೋ ಕ್ಯೂಟ್ ಇನ್ ದ ಬಾಟಲ್. ದಿಸ್ ಈಸ್ ಸೋ ಕ್ಯೂಟ್. 4,999 ಆಯಿಲು ನನಗೆ 1,800 ಚೇಂಜಿಗೆ ಸಿಕ್ತು. ಸೊ ನಾವು ಆಚೆ ಕಡೆ ಹೋಗಿ ಸ್ವಲ್ಪ ಅನ್ಹೆಲ್ದಿ ಫುಡ್ಸ್ ಎಲ್ಲ ತಿಂತಾ ಇರ್ತೀವಲ್ವ. ಸೊ ಐ ಥಾಟ್ ಆಫ್ ಟೇಕಿಂಗ್ ದಿಸ್ ಬಿಕಾಸ್ ನಾನು ಈ ಕ್ಯೂಟ್ ಥಿಂಗೋಸ್ಕರನೇ ಮೇ ಬಿ ತೊಗೊಂಡೆ ಅನಿಸುತ್ತೆ. ತುಂಬ ಕ್ಯೂಟಾಗಿತ್ತು. 5,000 ಇಲ್ಲಿ, 1,800 ಮತ್ತು ಈ ಆಫರ್ ಸಿಗುತ್ತೆ ನೋಡಿ, 4,999 ಅಂತ ಹಾಕಿದ್ದಾರೆ. ಕ್ಯಾನ್ ಯು ಸಿ ದಟ್? 4,999 ಕ್ಯೂಟ್ ಬಾಟಲ್. ಇಲ್ಲಿ ಓಪನರ್ ಇದೆ. ಇದನ್ನು ನಾನು ಏನಿಲ್ಲ ಅಂದರೂ ಆ್ಯಕ್ಚುಲಿ ನಾನು ಅಡುಗೆ ಮಾಡೋದಕ್ಕೆ ಆಯಿಲ್ ಎಷ್ಟು ಯೂಸ್ ಮಾಡ್ತೀನಿ ಅಂದರೆ ತುಂಬ ಯೂಸ್ ಮಾಡ್ತೀನಿ. ಸೊ ಅನ್ಹೆಲ್ದಿ ಆಯಿಲ್ಸ್ ಬದಲು ದಿಸ್ ವಾಸ್ ಗುಡ್ ಅಂತ ಅಂದ್ಕೊಂಡೆ. ಮತ್ತು ನಾನು ಇದು ತಿಂತೀನಿ, ನೋ ಶುಗರ್. ಆ್ಯಕ್ಚುಲಿ ನಾನು ಶುಗರ್ ತಿನ್ನಲ್ಲ. ಸೊ ಮ್ಯೂಸ್ಲಿ ವಿತೌಟ್ ಶುಗರ್, ಡೈಲಿ early in the morning, not early, like 10:30 to 11 o'clock, I'll be having this muesli. ಸೊ ಈ ಥರ ಕ್ಯೂಟ್ ಥಿಂಗ್ಸ್ ತೊಗೊಂಡೆ. ಆ್ಯಂಡ್ ದಿಸ್ ವಾಸ್ ಮಿಕ್ಸ್ಡ್ ಫ್ರೂಟ್ ಜಾಮ್, ಬೈ 1 get 1. ನಾನು 1 ತೊಗೊಂಡೆ. ಇದರಲ್ಲಿ ಶುಗರ್ ತಿನ್ನಲ್ಲ ಅಂದೆ, ಇದರಲ್ಲಿ ಶುಗರ್ ಇರಲ್ವಾ? ಕೇಳ್ತೀರಾ, ನನಗೆ ಗೊತ್ತು. ನಾನು ಏನಕ್ಕೆ ತೊಗೊಂಡೆ ಅಂದರೆ ಅಕಸ್ಮಾತ್ ಯಾರಾದರೂ ನಮ್ಮ ಮನೆಗೆ ಏನಾದರೂ ಬಂದರೆ ಅವ್ರಿಗೆ ಸ್ವಲ್ಪ ಬ್ರೆಡ್ಡು ಜಾಮು, ನಮ್ಮ ನೈರಾ ಮೋಮೋಸು ಇವ್ರು ಯಾರಾದರೂ ತಿನ್ನಕ್ಕಂತ ಇಟ್ಟಿದ್ದೀನಿ. ಆ್ಯಕ್ಚುಲಿ ತುಂಬ ಪರ್ಚೇಸ್ ಮಾಡಿದ್ದೀನಿ. ಬಟ್ ನಾನು ಸ್ವಲ್ಪ ಮಾತ್ರ ತೋರಿಸ್ತಾ ಇದ್ದೀನಿ, ಎಲ್ಲನೂ ತೋರ್ಸೋಕ್ಕಾಗುತ್ತಾ? ಇದು ಬಂದು ಸೂಪ್ ಕುಡಿಯೋಣ ಅಂತ ಸೂಪ್ ಬೌಲ್ಸ್. ಇದು 59 ರೂಪೀಸ್.
ಈ ಥರ ಏನೇನೇನೇನೋ ತೊಗೊಂಡೆ. ಕಂಡೆನ್ಸ್ಡ್ ಮಿಲ್ಕ್ ಮತ್ತು ಹರ್ಷಿ ಸಿರಪ್, ಕೋಕೋ ಪೌಡರ್, ಫ್ರೆಶ್ ಕ್ರೀಮ್. ಇದೆಲ್ಲ ಏನಕ್ಕಂತ ಅಂದರೆ ಐ ವಾಂಟೆಡ್ ಟು ಮೇಕ್ ಬಿಸ್ಕಾಫ್ ತಿರಮಿಸು ಮಾಡೋಣ ಅಂತೇಳ್ಬಿಟ್ಟು ಇದನ್ನೆಲ್ಲ ಹೋಗಿ ತೊಗೊಂಡು ಬಂದಿದ್ದೀನಿ. ಅದು ಏನು ಭಂಗ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಕುಕ್ ಮಾಡ್ತೀನಿ. ಅದು ಅದ್ರ ಥರ ಬಂದಿಲ್ಲ ಅಂದ್ರೂ ಟೇಸ್ಟ್ ಬೇರೆ ಥರ ಇದ್ರೂ ಚೆನ್ನಾಗಿರುತ್ತೆ. ಮತ್ತು ಶೆಜ್ವಾನ್ ಚಟ್ನಿ, ಇದು ನಾನು ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ಇದೊಂಥರ ಟೇಸ್ಟು. ನೀವು ಎಲ್ಲ ಅಡುಗೆಗೂ ಎಲ್ಲ ಇವಾಗ ಮ್ಯಾಗಿ ಮಾಡ್ಕೊತಿದ್ದೀರಾ, ಒಂದು ಸ್ಪೂನ್ ಹಾಕ್ಕೊಂಬಿಡಿ ಮ್ಯಾಗಿ. ಆಮೇಲೆ ಇನ್ನೊಂದು ನಾನು ಏನು ತೊಗೊಂಡೆ ಗೊತ್ತಾ, ಅಂಟಿಸ್ತೀನಿ. ಇದು ತೊಗೊಂಡೆ ಸರ್ಫ್ ಎಕ್ಸೆಲ್. ಇದರಲ್ಲಿ 6 ಲೀಟರ್ಸ್ ಪೌಡರ್ ಪ್ಲಸ್ ಒಂದು ಸರ್ಫ್ ಎಕ್ಸೆಲ್ ಕಂಫರ್ಟ್ ಕಂಡೀಷ್ನರ್ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಾಗಿ ನಾನು ಇದನ್ನು ಏನಕ್ಕೆ ಇಸ್ಕೊಂಡೆ ಅಂದರೆ, ಆ್ಯಕ್ಚುಲಾಗಿ ನಾನು ಡಿಟರ್ಜೆಂಟದು ಲಿಕ್ವಿಡ್ ಬಳಸ್ತೀನಿ, ಪೌಡರ್ ಬಳಸಲ್ಲ. ನಾನು ಇವತ್ತು ಏನಕ್ಕೆ ಪೌಡರ್ ಇಸ್ಕೊಂಡಿದ್ದೀನಿ ಅಂದರೆ, ಬಿಕಾಸ್ ಡಬ್ಬದೊಳಗಡೆ ಸ್ಟೋರೇಜ್ ಇಡ್ಬೋದು. ಅದು ಫ್ರಿಜ್ ಏನು ವಾಷಿಂಗ್ ಮಿಷಿನ್ ಪಕ್ಕ ಇದರೊಳಗಡೆ ಹಾಕ್ಬಿಟ್ಟು ಸ್ವಲ್ಪ ಐಟಮ್ಸ್ನ ಅಂದರೆ ಡಿಟರ್ಜೆಂಟ್ ಐಟಮ್ಸ್ನೆಲ್ಲ ಒಂದು ಹಾಕೋಕ್ಕೆ ಒಂದು ಡಬ್ಬ ಬೇಕಿತ್ತು. ಸೊ ಅದಕ್ಕೆ ಡಬ್ಬ ಸಿಕ್ತು, ಡಬ್ಬಕ್ಕೋಸ್ಕರ ಇಸ್ಕೊಂಡು. ಬಟ್ ಇಟ್ಸ್ ವರ್ತ್ ಅಮೌಂಟ್. ಇದು ತೊಗೊಬೇಕು ಗಾಯ್ಸ್, ಇದೆಲ್ಲ ಇರಬೇಕು ಮನೇಲಿ. ಇದು ಡಬ್ಬ ಒಂದು ತೊಗೊಂಡೆ. ಆ್ಯಸ್ ಯೂಶುವಲ್ ಸ್ಮೈಲೀಸ್, ಫ್ರೆಂಚ್ ಫ್ರೈಸ್, ಯೋಗರ್ಟ್, ಪನ್ನೀರ್, ಅಮೂಲ್ ಬಟರ್, ಐಸ್ ಕ್ರೀಮ್, ಬಟರ್, ಚೀಸ್, ಇದನ್ನೆಲ್ಲನೂ ತೊಗೊಂಡೆ. ಏನಮ್ಮ ನೀನು ಶುಗರ್ ತಿನ್ನಲ್ಲ ಅಂದ್ಬಿಟ್ಟು ಚೆನ್ನಾಗೇ ಇಟ್ಕೊಂಡಿದ್ಯಾ? ಅದೆಲ್ಲ ಅಡುಗೆ ಮಾಡೋಕ್ಕೆ, ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಿ. ಅಡುಗೆ ಮಾಡಿ ವಿಡಿಯೋ ಮಾಡೋಕ್ಕೆ, ನಾನು ಅಡುಗೆ ವಿಡಿಯೋ ಮಾಡೋಕ್ಕೆ ಅಂತ ಸ್ವಲ್ಪ ಇದನ್ನ ಏನು ಬೇಕಾಗುತ್ತಲ್ಲ, ಬೇಸಿಕ್ ಥಿಂಗ್ಸ್. ನನಗೆ ಯಾವುದಾನ ಒಂದು ಅಡುಗೆ ಅಂತ ಅಂದರೆ ಅದರದ್ದೇ ಆದ ಪ್ರಾಡಕ್ಟ್ಸ್ ಹಾಕಬೇಕು. ಇವಾಗ ಕೆಲವರು ಜನ ಮಾಡ್ತಾರೆ, ಫ್ರೆಶ್ ಕ್ರೀಮ್ ಇಲ್ವಾ, ಕಂಡೆನ್ಸ್ಡ್ ಮಿಲ್ಕ್ ಇಲ್ವಾ, ನಾರ್ಮಲ್ ಹಾಲೇ ಹಾಕ್ಬಿಡೋಣ. ಹಂಗೆ ಬಂದರೆ ಟೇಸ್ಟ್ ಬರಲ್ಲ, ಅದು ಬರಲ್ವಲ್ಲ. ಅದಕ್ಕೋಸ್ಕರ ಇದು ಕೋಕೋ ಪೌಡರು ತಿರಮಿಸು ಮಾಡಿ ವಿಡಿಯೋ ಮಾಡ್ತೀನಿ ಆಯಿತಾ. ಆದರೆ ಏನು ಗೊತ್ತಾ ಪ್ರಾಬ್ಲಮ್ಮು, ಬಿಸ್ಕಾಟ್ ಸಿಕ್ಕಿದೆ. ಬಿಸ್ಕಾಟ್ ಸಿಕ್ಕಿದೆ. ಎಲ್ಲಿ ನೋಡಿದ್ರು ಬಿಸ್ಕಾಫ್ ಔಟ್ ಆಫ್ ಸ್ಟಾಕು. ಏನೋ ಗೊತ್ತಿಲ್ಲ. ನಾಳೆ ಬೆಳಗ್ಗೆ ಒಂದ್ಸಲ ನೋಡ್ತೀನಿ ಝೆಪ್ಟೋ ಇಲ್ಲ ಬ್ಲಿಂಕಿಟಲ್ಲಿ. ಬಿಸ್ಕಾಫ್ ಸಿಕ್ಕಿದ್ರೆ ನಾಳೆ ಬಿಸ್ಕಾಫಲ್ಲಿ ಮಾಡ್ತೀನಿ, ಇಲ್ಲಾಂದರೆ ಬಿಸ್ಕಾಟಲ್ಲಿ ಮಾಡ್ತೀನಿ. ಅಷ್ಟೇ. ಆಮೇಲೆ ಏನು ತಗೊಂಡೆ, ಇದು ಕಂಡೀಷ್ನರ್, ಶಾರ್ಟ್ ಟಚ್ ಕಂಡೀಷ್ನರ್. ನಾನು ಜಾಸ್ತಿ ಕಂಡೀಷ್ನರ್ ಯೂಸ್ ಮಾಡ್ತೀನಿ ಬಟ್ಟೆಗಳಿಗೆ. ಪರ್ಫ್ಯೂಮ್ ಹಾಕ್ಕೊತೀನಿ ಬಟ್ಟೆ ಮೇಲೆ, ಬಟ್ ಸ್ಟಿಲ್ ಕಂಫರ್ಟು ಕೂಡ ಅಂದರೆ ಕಂಡೀಷ್ನರ್ ಕೂಡ ಯೂಸ್ ಮಾಡ್ತೀನಿ. ಯಾಕಂತ ಅಂದರೆ ಕಂಡೀಷ್ನರ್ ಯೂಸ್ ಮಾಡಬೇಕು. ಇಲ್ಲ ಅದು ಆ್ಯಕ್ಚುಲಾಗಿ ಫಸ್ಟ್ ಆದರೆ ಅಭ್ಯಾಸ, ಇದು ಬರೋಕ್ಕೂ ಮುಂಚೆ ಅಭ್ಯಾಸನೇ ಇರಲಿಲ್ಲ. ಇವಾಗ ಅದು ಅಭ್ಯಾಸ ಆಗಿಬಿಟ್ಟಿದೆ. ಕಂಡೀಷ್ನರ್ ಏನಾದರೂ ಹಾಕಿಲ್ಲ ಅಂದರೆ ಅಯ್ಯೋ ಬಟ್ಟೆ ಒಂಥರ ಇದೆ. ಏನು ಗೊತ್ತಾ, ಬೆಳೀತಾ ಇಟ್ಸ್ ರಿಸಾಲ್ವ್ ಏನಂತ ಹೇಳ್ತಾರೆ, ಕೆರೆಯೋ ಖರ್ಚು ಇಲ್ದೇನಾದರೆ ಇಲ್ದೇನಾಡ್ದೆ ಏನು ಹೇಳ್ತಾರೆ, ಇರೋನಾರ್ದೆ ಕೆರ್ಕೊಂತಾರೆ ಅಂತಲ್ವ, ಆ ಖರ್ಚು ಕನ್ನಡ. ಮತ್ತು ಆ್ಯಕ್ಚುಲಾಗಿ ನಾನು ಈ ಥರ ಡಬ್ಬಗಳಲ್ಲಿನೇ ನಂದು ಅಂದರೆ ಲೈಕ್ ಬೇಳೆ ಕಾಳು ಅದನ್ನೆಲ್ಲ ಇಡೋದು. ಸೊ ಆ್ಯಕ್ಚುಲಿ ಡಬ್ಬ ಶಾರ್ಟೇಜ್ ಇತ್ತು. ಇದು ಬಂದು 139 ರುಪೀಸ್ ಫೈಬರು, ಇದು 139. ಇದ್ರದ್ದು ಮೂರು ಸ್ಟೆಪ್ ಬರುತ್ತೆ, ನಾನು ತೋರಿಸ್ತೀನಿ. ಇದು ಒಂದು ಚೊಟ ಆ್ಯಂಡ್ 1 more ಸ್ಮಾಲ್ ಚೊಟ, ಇಷ್ಟು. ಇದನ್ನು 2 ಸೆಟ್ ತೊಗೊಂಡು ಬಂದೆ. 139 ದೊಡ್ಡದು, ತುಂಬ ಚಿಕ್ಕದು 79, ಮಧ್ಯದ್ದು 99 ರುಪೀಸ್. ಮಿಲ್ಕಿ ಮಿಸ್ಟ್ ಕರ್ಡ್ ತೊಗೊಂಡು ಬಂದಿದ್ದೀನಿ. ಮತ್ತು ನಾನು ಜಾಸ್ತಿ ಪಾಸ್ತಾ ಮಾಡ್ತೀನಿ, ಮ್ಯಾಕ್ರೋನಿ ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಅದಕ್ಕೆ ಇದು ಕ್ವಿಕ್ ಅಡುಗೆ ಪಾಸ್ತಾ.
quick pasta. Attitude pasta. So and I bought this for onion ಏನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಫ್ರಿಜ್ಜಲ್ಲಿ ಇಡಬಾರ್ದು. ಸೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕ್ಯೂಟ್ ಆಗಿರಬೇಕು. ಇದೆಷ್ಟು ಗೊತ್ತಾ? 129 ರೂಪೀಸ್ ಅಷ್ಟೇ ಗಾಯ್ಸ್. ಇದು ಶುಗರ್ ಫ್ರೀ. ಇದೇನೋ ಹೊಸ್ದಾಗಿ ಬಿಟ್ಟಿದ್ದಾರೆ ಗ್ರೀನ್ ಅಂತ. ನಾನು ಟ್ರೈ ಮಾಡಬೇಕು. ನಾನು ನಾರ್ಮಲಾಗಿ ಶುಗರ್ ಫ್ರೀ ಇದು ಯೂಸ್ ಮಾಡ್ತೀನಿ. ಕಾಫಿ ಅಡಿಕ್ಟು ನಾನು. ಸೊ ನನಗೆ ಕಾಫಿ ಬೇಕು. ವಿತೌಟ್ ಶುಗರ್ ಕಷ್ಟ. ವಿತೌಟ್ ಶುಗರು ಕುಡಿತೀನಿ. ಇನ್ನು ಸಮ್ಟೈಮ್ಸ್ ಆಚೆ ಕಡೆ ಎಲ್ಲರೂ ಹೋದಾಗ ವಿತೌಟ್ ಶುಗರೇ ಕುಡಿತೀನಿ. ಮನೇಲಿ ಇರಬೇಕಾದ್ರೆ ಯಾಕೆ, ಶುಗರ್ ಫ್ರೀ ಇದೆಯಲ್ಲ, ಕುಡಿಬೋದು. ಕಾಫಿ ಟೀ ಅಡುಗೆಗೆಲ್ಲ ಹಾಕ್ಬೋದು. ಸಕ್ಕರೆ ಬೇಕಂದರೆ ಸಕ್ಕರೆ ಬೇಡ ಅಂದರೆ ಶುಗರ್ ಫ್ರೀ. ಇದು ಬಂದು ರಾಗಿ ದೋಸೆ ಮಿಕ್ಸ್ ಅಂತೆ. ಸೊ ರಾಗಿ ದೋಸೆ ಇದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿ, ಬಟರ್ ಥರ ಮಿಕ್ಸ್ ಮಾಡಿ ಓವರ್ ನೈಟ್ ಬಿಟ್ಟು ನೆಕ್ಸ್ಟ್ ದಿನ ದೋಸೆ ಮಾಡೋದು. ಸೊ ನಾಳೆ ಬೆಳಗ್ಗೆ ದೋಸೆ ಮಾಡ್ತೀರಾ ಅಂದರೆ ಇವತ್ತು ನೈಟೇ ಇದಕ್ಕೆ ಕೆಲಸ ಕೊಡಬೇಕು. ಮತ್ತು ಇಡ್ಲಿ ಮಾಡ್ತೀನಿ ನಾಳೆ. ರವೆ ಇಡ್ಲಿ. ಇದನ್ನು ಸೇಮ್ ಪ್ರೊಸೀಜರ್ ಅನಿಸುತ್ತೆ. ಬಟ್ ಓವರ್ ನೈಟ್ ಇಡ್ಬೋದಾ ಇಲ್ವಾ ನನಗೆ ಗೊತ್ತಿಲ್ಲ. ಬಟ್ ಇಡ್ಲಿ ಮಾಡೋದು ಅಷ್ಟೇ. GRB ಅವರ ಇಡ್ಲಿ ಸ್ಪೆಷಲ್ ರವೆ ಇಡ್ಲಿ. ತುಪ್ಪ ತಗೊಂಡೆ 1 ಲೀಟರು. ಮಿಲ್ಕಿ ಮಿಸ್ಟ್ ಡಬ್ಬ ಫ್ರೀ. ಡಬ್ಬಕ್ಕೋಸ್ಕರ ತುಪ್ಪ ತೊಗೊಂಡೆ. ಆ್ಯಕ್ಚುಲಾಗಿ ನನಗೆ ಬರೀ ಅರ್ಧ kg ಸಾಕಾಗಿತ್ತು. ವರ್ತ್ ವಿತ್ ಡಬ್ಬ 1 ಲೀಟರ್ ವರ್ತ್ ವಿತ್ ಡಬ್ಬ. ಇದ್ರ ಜೊತೆಗೆ ಇದರೊಳಗಡೆ ಏನಾದರೂ ಥಿಂಗ್ಸ್ ಹಾಕಿ ಇಡ್ಬೋದು. ಸೊ ಅದಕ್ಕೋಸ್ಕರ ಇದು ಡಬ್ಬ. ಮತ್ತು ನಾನೇನು ತೊಗೊಂಡೆ? ಹಾಟ್ ಬಾಕ್ಸ್ ತೊಗೊಂಡೆ. ಹಾಟ್ ಬಾಕ್ಸ್ ಆ್ಯಕ್ಚುಲಾಗಿದೆ ನಮ್ಮ ಮನೇಲಿ. ಬಟ್ ಆದರೆ ಇದನ್ನು ನೋಡಿ ನನಗೆ ಯಾಕೆ ಕ್ಯೂಟ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಈ ಹಾಟ್ ಬಾಕ್ಸ್ ತೊಗೊಂಡೆ. ಶಾಪಿಂಗ್ ಅಂದರೆ ಹೆಣ್ಮಕ್ಳು ಶಾಪಿಂಗ್ ಅಂತ ಅಂದರೆ ಇದೆಲ್ಲ ಆಗುತ್ತೆ. ಕ್ಯೂಟ್ ಅಂತ ಅಂದರೆ ಎಲ್ಲ ಈಸ್ಕೊಂತಾರೆ. ಸೀರೀಸ್ ಕ್ಯೂಟಾಗಿದೆ. ಆ್ಯಕ್ಚುಲಿ ನನ್ನ ಮನೇಲಿರೋ ಪ್ಲೇಟ್ಸು ಬ್ಲ್ಯಾಕ್ ಗೋಲ್ಡ್, ಸ್ಪೂನ್ ಬ್ಲ್ಯಾಕ್ ಗೋಲ್ಡ್. ಸೊ ಅದಕ್ಕೆಲ್ಲ ಮ್ಯಾಚ್ ಆಗಲಿಲ್ಲ. ಮತ್ತು ಇದು ಚೆಂಬು ತೊಗೊಂಡೆ. ಇದು ಬಂದು 139 ರೂಪೀಸ್. ಮತ್ತು ದೀಪ ಆಯಿಲ್ ತೊಗೊಂಡೆ, ಪಿತಾಂಬರಿ ತೊಗೊಂಡೆ, ಸ್ಪ್ರೈಟ್ ತೊಗೊಂಡೆ, ಕೋಕೋಕೋಲಾ ತೊಗೊಂಡೆ, ಯುನಿಬಿಕ್ ಬಿಸ್ಕೆಟು ನೋ ಶುಗರ್ ತೊಗೊಂಡೆ, ಮತ್ತು ಫ್ರಿಜ್ಜಲ್ಲಿ ಇಡೋಕ್ಕೆ ಡಬ್ಬ ತೊಗೊಂಡೆ, ಬೇಳೆ ತೊಗೊಂಡೆ, ಕೋಡ್ಬಳೆ ತೊಗೊಂಡೆ. ಇದೆಲ್ಲ ತೋರ್ಸೋಕ್ಕಾಗುತ್ತಾ? ಓಕೆ. ನಾನು ಏನಕ್ಕೋಸ್ಕರ ವೀಡಿಯೋ ಮಾಡಿದೆ ಅಂದರೆ ಇದಕ್ಕೋಸ್ಕರ ವೀಡಿಯೋ ಮಾಡಿದೆ ಅಷ್ಟೇ, ಬೇರೆ ಏನಿಲ್ಲ. ಆಮೇಲೆ ಇದನ್ನು ತೊಗೊಂಡೆ. ಇದು ಬಂದು ಟೊಮೆಟೊ ಪ್ಯೂರ್. ನಾವು ರುಬ್ಬಿ ಹಾಕಿ ಸುಮ್ಮನೆ ಹಿಂಗೆ ಮಾಡೋದು. ಆ್ಯಕ್ಚುಲಾಗಿ ಇದೆಲ್ಲ ಅನ್ಹೆಲ್ದಿ. ಕೊಕೊನಟ್ ಮಿಲ್ಕು, ಇದು ಟೊಮೆಟೊ ಪ್ಯೂರು. ಎಷ್ಟು 10 ರೂಪಾಯಿ ಅಷ್ಟೇ ಎರಡೂ. ನಾವು ಕೊಕೊನಟ್ ರಸ ತೆಗಿತೀವಿ ಅಂದರೆ ಅದು ಆಗಲ್ಲ. ಟೊಮೊಟೊ ಪ್ಯೂರ್ನ ತುಂಬ ನುಣ್ಣಕ್ಕೆ ರುಬ್ತೀವಿ ಅಂದರೆ ಅದು ನಮ್ಮ ಕೈಲಿ ಆಗಲ್ಲ. ಅದಕ್ಕೋಸ್ಕರ ಹೋಮ್ ಮೇಡ್ ಡಾಬರ್ ಅವ್ರದ್ದು ಹೋಮ್ ಮೇಡ್ ಕಂಡೆನ್ಸ್ಡ್ ಮಿಲ್ಕ್, ಕೊಕೊನಟ್ ಮಿಲ್ಕ್ ಆ್ಯಂಡ್ ಟೊಮೊಟೊ ಪ್ಯೂರ್ ಫಾರ್ ಕುಕ್ಕಿಂಗ್ ಇಟ್ಸೆಲ್ಫ್. ಮತ್ತು ನನ್ನ ಫೇವ್ರೇಟು ಅನಿಲ್ ಹಪ್ಪಳ. ಸಿಕ್ಕಲ್ಲ ಗುರು ಇವಾಗ. ಆವಾಗ ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಅನಿಲ್ ಹಪ್ಪಳನೇ ಮಾಡ್ತಾಯಿದ್ದು, ಸಕ್ಕದಾಗಿರ್ತಾಯಿತ್ತು. ಇವಾಗ ಎಲ್ಲಿ ಸಿಗೋದೇ ಇಲ್ಲ ಇದೆಲ್ಲ. ಅದಕ್ಕೆ ಅನಿಲ್ ಹಪ್ಪಳ ತಗೊಂಡೆ ಮನೆಯಲ್ಲಿ ಮಾಡೋಕ್ಕೆ, ಬೇಳೆ ಸಾಂಬಾರಿಗೆ. ಮತ್ತು ಇದೊಂದು ಬಾಟಲ್ ತೊಗೊಂಡೆ. ಏನಕ್ಕೆ ಈ ಬಾಟಲ್ ತೊಗೊಂಡ್ರೆ ನೀರು ಕುಡಿಯೋಕ್ಕಲ್ಲ, ಏನೋ ತುಪ್ಪ ಹಾಕೋಕ್ಕೆ 69 ರೂಪಾಯಿ ಕೊಡ್ಬೋದು ಗ್ಲಾಸ್ ತುಪ್ಪ. ಚಿಕ್ಕ ಆಗುತ್ತೆ ಗುರು, ಎಲ್ಲ ಯೂಸ್ ಆಗುತ್ತೆ, ಎಲ್ಲನೂ ಮಾಡ್ತೀವಿ. ಮತ್ತು ಎಳ್ಳು ತೊಗೊಂಡೆ, ವಾಂಗಿಬಾತ್ ಪೌಡರ್ ತೊಗೊಂಡೆ. ಮತ್ತು ಏನು ಶುಗರ್ ತೊಗೊಂಡೆ. ಶುಗರ್ ಏನಕ್ಕೆ ಅಂತ ಅಂದರೆ ನಾರ್ಮಲ್ ಯಾರಾದರೂ ಕಾಫಿ ಟೀ ಕುಡಿಯೋಕ್ಕೆ, ಪಾಪ ನಾನು ಶುಗರ್ ಫ್ರೀ ಕುಡಿತೀನಿ ಅಂದರೆ ಅವ್ರಿಗೂ ವಿತೌಟ್ ಶುಗರ್ ಕೊಡೋಕ್ಕಾಗುತ್ತಾ? ಆಗಲ್ಲ ಅವೆಲ್ಲ. ಅದಕ್ಕೆ ಅವ್ರಿಗೆಲ್ಲ ಅದು ಏನು ಮಾಡೋದು. ಸೊ ಇಷ್ಟೆಲ್ಲ ಐಟಮ್ಸ್ ಇಲ್ಲೆಲ್ಲ ಫುಲ್ ಇದೆ. ಇವಾಗ ನಾನು ಇದೇನು ಎತ್ತಿ ಕ್ಲೀನ್ ಮಾಡಬೇಕು. ಮತ್ತು ಇನ್ನೊಂದು ಮಿಸ್ ಮಾಡಿಬಿಟ್ಟೆ, ಕ್ಯೂಟ್ ಇದು ಶಾರ್ಟ್ಸ್ ಗ್ಲಾಸು. ಪ್ಲೀಸ್ ದಯವಿಟ್ಟು ಯಾಕೆ ಏನು ಅಂತ ಕೇಳಿಬಿಡಿ. ನಾನು ಜ್ಯೂಸೇ ಕುಡಿಯೋದು. ಇದನ್ನು ನಾನು ಜಾಮೂನ್ ಜ್ಯೂಸ್ ಮಾಡಿಬಿಟ್ಟು ಇದಕ್ಕೆಲ್ಲ ಉಪ್ಪಾಕಿನೂ ಕುಡಿತೀನಿ ನಾನು. ತಿಂಕೆಲ್ಲ ಬೇಡ ಆಯಿತಾ. ಇನ್ನು ನಾನು ಜ್ಯೂಸ್ ಕುಡಿಯೋದು, ಇಲ್ಲ ನಾನು ಏನು ಕುಡಿಬೋದು, ಇಲ್ಲ ನನ್ನ ಇಷ್ಟ, ನಾನು ಹೆಂಗಾದ ಇಕ್ಕೊತೀನಿ. ಜ್ಯೂಸೇ ಕುಡಿಬೇಕು ಅಂತ ಇದೆಯಾ, ನನಗೆ ಇಷ್ಟ ಕ್ಯೂಟಾಗಿ ಐತೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಬಂದೆ. 29 ರೂಪಾಯಿ ಅದಕ್ಕೆ ತೊಗೊಂಬಂದೆ. ಇದನ್ನು ತೊಗೊಂಬಂದೆ ನಾನು ಏನೇನೋ ಮಾಡೋಕ್ಕೆ.
149 ಇದು. ಈ ಥರ ಇಲ್ಲಿ ಎಷ್ಟೊಂದು ಐಟಮ್ಸ್ಗಳೆಲ್ಲ ಬಿದ್ದವೆ, ನಾನು ಎಲ್ಲನೂ ತೋರ್ಸೋಕ್ಕಾಗಲ್ಲ. ಎಷ್ಟು ಖರ್ಚಾಯಿತು ಅಂತಂದರೆ, ನಾನು ಈ ವಿಡಿಯೋ ನಮ್ಮ ಅಕ್ಕ ನೋಡ್ತಾರೆ, ಎಲ್ಲರೂ ನೋಡ್ತಾರೆ, ನಾನೇನಾದರೂ ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಈ ವಿಡಿಯೋ ನೋಡಿದ್ಮೇಲೆ ನಮ್ಮ ಅಕ್ಕ ನನಗೆ ಕಾಲ್ ಮಾಡಿ ಕ್ಲಾಸ್ ತೊಗೊತಾರೆ. ಸೊ ನಾನು ವಿಡಿಯೋದಲ್ಲಿ ಎಷ್ಟು ಪ್ರೈಸು ಏನು ಅಂತ ಹೇಳಲ್ಲ. ಇಷ್ಟಕ್ಕೆ ನಾನು ಬ್ಲಾಗ್ನ ಹೆಣ್ಣು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್. ಹಿಂಗೆ ನನ್ನ ನೋಡಿ ಖುಷಿಪಡಿ, ಹಿಂಗೆ ನನ್ನ ವಿಡಿಯೋಸ್ ಹಿಂಗೆ ನನ್ನ ವೀಡಿಯೋಸ್ನ ನೋಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ. ಯಾವ್ಯಾವ ಥರ ವೀಡಿಯೋಸ್ ಮಾಡಬೇಕು ಅನ್ನೋದನ್ನು ತೋರಿಸಿ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.